ಈ ದಿನ ನಾವು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದೊಂದು ಬಹಳ ಸುದಿನ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಸಾಂಕೇತಿಕವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು 1947ನೇ ಇಸ್ವಿನಲ್ಲಿ ಆಗಸ್ಟ್ 15ನೇ ತಾರೀಕು. ಆದರೆ ನಿಜವಾದ ಸಾಮಾಜಿಕ ಸ್ವಾತಂತ್ರ್ಯ ಬಂದಿದ್ದು ನಮ್ಮ ಸಂವಿಧಾನವನ್ನು ನಾವು ಅಳವಡಿಸ್ಕೊಂಡಾಗ ನವೆಂಬರ್ 26, 1949ನೇ ಇಸ್ವಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮ್ಮ ಸಂವಿಧಾನ ಅಡಾಪ್ಟ್ ಆಗುತ್ತೆ. ಆದರೆ ಅದು ಜಾರಿಗೆ ಬಂದಿದ್ದು ಜನವರಿ 26, 1950ನೇ ಇಸ್ವಿನಲ್ಲಿ. ಹೀಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಬ್ಬ ಯುಗ ಪುರುಷ ಅಂತಲೇ ಹೇಳಬೇಕಾಗುತ್ತೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ಒಂದೇ ರೀತಿ ಇರಬೇಕು ಅನ್ನುವ ಸಂಕಲ್ಪ ಪರಿಕಲ್ಪನೆ ಅವ್ರದ್ದಾಗಿರುತ್ತೆ. ಅದರಿಂದ ಅವರನ್ನು ಮಾನವತಾವಾದಿ ಅಂತ ಕೂಡ ಹೇಳ್ತೇವೆ. ಭಾರತ ರತ್ನ ಅಂಬೇಡ್ಕರ್ ಅವರು ಅವರ ಪರಿಕಲ್ಪನೆ ಏನಿತ್ತು ಅಂದರೆ ಸಾಮಾಜಿಕವಾಗಿ ಎಲ್ಲರಿಗೂ ಸಮಾನತೆ ಇರಬೇಕು. ಅದೇ ರೀತಿ ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದಂಥ ಧೀಮಂತ ನಾಯಕ. ಯಾಕೆಂದರೆ ಎಲ್ಲ ಸಮುದಾಯಗಳು, ಎಲ್ಲ ಹಿಂದುಳಿದ ವರ್ಗಗಳಿಗೂ ಕೂಡ ಸಾಮಾಜಿಕ ನ್ಯಾಯ ಒದಗಿಸಿಕೊಟ್ಟಂಥ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಇವತ್ತಿಗೂ ಕೂಡ ಪ್ರಸ್ತುತ. ಈ ಸಂವಿಧಾನವನ್ನು, ಈ ಮೂಲ ಸಂವಿಧಾನವನ್ನು ಬದಲಾವಣೆ ಮಾಡುವ ಯಾವುದೇ ವಿಚಾರ ಇಲ್ಲ. ಇದರ ಪರವಾಗಿ ಈ ಸಂವಿಧಾನದ ಬಗ್ಗೆ ಅಲ್ಲಿ ಇಲ್ಲಿ ಒಂದು ಅಪಪ್ರಚಾರ ಕೂಡ ನಡೀತು. ಯಾಕೆಂದರೆ ನರೇಂದ್ರ ಮೋದಿಯವರ ಸರ್ಕಾರ, ನೇತೃತ್ವದ ಸರ್ಕಾರ ಅವರಿಗೆ 303 ಲೋಕಸಭಾ ಸದಸ್ಯರ ಬಲವಿದ್ದಾಗಲೂ ಕೂಡ ಇದನ್ನು ಬದಲಾವಣೆ ಮಾಡಿಲ್ಲ. ಸೊ ಆ ರೀತಿ ಈಗ ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಅದರಿಂದ ಇವತ್ತು ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾವೆಲ್ಲ ನಿಜವಾಗ್ಲೂ ಗೌರವ ಸಲ್ಲಿಸಬೇಕಾದ್ರೆ ಅವರ ತತ್ವ, ಸಿದ್ಧಾಂತ ಮತ್ತು ಮೂಲ ಉದ್ದೇಶವನ್ನು ನಾವು ಪರಿಪಾಲನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಅಂಬೇಡ್ಕರ್ ಅವರ ಸೇವೆ ಇದು ಒಂದು ನಿಸ್ವಾರ್ಥ ಸೇವೆ. ಅವರು ಭಾರತ ದೇಶಕ್ಕೆ ಕೊಟ್ಟಂಥ ಅದ್ಭುತವಾದಂಥ ಸಾಮಾಜಿಕ ಕೊಡುಗೆ. ಈ ಸಂದರ್ಭದಲ್ಲಿ ನಾವು ಅವ್ರನ್ನ ನೆನೆಯಬೇಕು. ಅದೇ ರೀತಿ ಇವತ್ತು ನಮ್ಮ ಸಂಸದರ ಕಚೇರಿಯಲ್ಲಿ ನಾವು ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಇವತ್ತು ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ಸೊ ಹೀಗಾಗಿ ಇದೊಂದು ಬಹಳ ಅದ್ಭುತ. ಯಾಕೆಂದರೆ ಭಾರತ ಒಂದು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆ ಇದೆ. ಇವತ್ತಿಗೂ ಕೂಡ ಅಂಬೇಡ್ಕರ್ ಕೊಟ್ಟಂಥ ಈ ನಮ್ಮ ಸಂವಿಧಾನ ಗಟ್ಟಿಯಾಗಿದೆ, ಇನ್ನೂ ಗಟ್ಟಿಯಾಗುತ್ತೆ. ಇದರಿಂದ ಯಾಕೆಂದರೆ ಈ ಜನ್ಮದಿನೋತ್ಸವವನ್ನು ಆಚರಣೆ ಮಾಡತಕ್ಕಂಥ ಮೂಲ ಉದ್ದೇಶ ಅಂದರೆ ಯುವ ಪೀಳಿಗೆಗೆ ಅವರ ನಿಸ್ವಾರ್ಥ ಸೇವೆ, ಅವರು ಕೊಟ್ಟಂಥ ಸಾಮಾಜಿಕ ಕೊಡುಗೆಯನ್ನು ನೆನಪಿಸುವಂಥ ಕಾರ್ಯಕ್ರಮ. ಇವಾಗ ಏನಾಗಿದೆ, ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೇವೆ. ಅವರು ಏನು ಹೇಳಿದರು? ನಮ್ಮ ದೇಶದಲ್ಲಿ ಯಾವುದೇ ಒಂದು ಜಾತಿ ಭಿನ್ನಾಭಿಪ್ರಾಯ ಇರಬಾರ್ದು ಅಂತ. ಇವತ್ತು ನಮ್ಮ ಸಂವಿಧಾನ ಹೇಳುತ್ತೆ ನಾವು ಜಾತಿ ಬಗ್ಗೆ ಮಾತಾಡಬಾರ್ದು. ಸೊ ಆ ಸಂದರ್ಭದಲ್ಲಿ ಈ ಜಾತಿ ಗಣತಿ ಏನಕ್ಕೆ ಅಂತ ಗೊತ್ತಿಲ್ಲ. ಅಂದರೆ ಸಂವಿಧಾನ ಕೂಡ ಹಾಗೆ ಹೇಳುತ್ತೆ, ನಾವು ಜಾತಿಗಳಿಗೆ ಯಾವುದೇ ಕೂಡ ಇದು ಕಂದಕವನ್ನು ನಾವು ಮಾಡಬಾರ್ದು ಅಂತ. ಅದರಿಂದ ಯಾವುದೇ ಒಂದು ಅದನ್ನು ಜನಾಭಿಪ್ರಾಯಕ್ಕೆ ಬಿಡಬೇಕಾಗುತ್ತೆ. ಯಾಕೆಂದರೆ ನಾವು ಯಾವಾಗಲೂ ಅಷ್ಟೇ ಇದು ಜಾತ್ಯತೀತ ರಾಷ್ಟ್ರ ಆಗಿರೋದ್ರಿಂದ ಜಾತಿ ಗಣತಿ ಹಾಗೆ ಯಾವುದೇ ಮಹತ್ವ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಯಾಕೆಂದರೆ ಇದು ಜಾತ್ಯತೀತ ರಾಷ್ಟ್ರ. ಸೊ ಜಾತ್ಯತೀತ ರಾಷ್ಟ್ರ ಅಂದರೆ ಎಲ್ಲರೂ ಒಂದೇ. ಸಾಮಾಜಿಕ ಹಿನ್ನೆಲೆ ಅಥವಾ ಶೈಕ್ಷಣಿಕ ಹಿನ್ನೆಲೆ ಅದು ಬೇರೆ. ಆದರೆ ಇದನ್ನು ಸಾಮಾಜಿಕ, ಶೈಕ್ಷಣಿಕ ಗಣತಿಯ ಬಂದಂಥ ವಿವರಗಳನ್ನು ಜಾತಿಗೆ ಹೋಲಿಕೆ ಮಾಡಬಾರ್ದು, ಜಾತಿ ಹತ್ರ ತೆಗೆದುಕೊಂಡು ಹೋಗಬಾರ್ದು. ಸರ್, ಅಂದರೆ ಅವರ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಗುರುತಿಸುವ ನಿಟ್ಟಿನಲ್ಲಿ ಇದನ್ನು ಮಂಡಿಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅಲ್ಲ, ಅದು ಸರಿ. ನಾನೇನು ಹೇಳೋದು ಅಂದರೆ, ಈಗ ನಮ್ಮ ಸಂವಿಧಾನ ಏನು ಹೇಳುತ್ತೆ? ನಾವು ಎಲ್ಲ ಜಾತಿಗಳು ಒಂದೇ ಅಂತ ಹೇಳುತ್ತೆ. ಎಲ್ಲ ಜಾತಿಗಳು ಒಂದೇ ಅಂತ ಹೇಳಿದಾಗ ಜಾತಿ ಗಣತಿ ಹಾಕಬೇಕು ಒಂದು. ಎರಡನೇದೇನಾಗುತ್ತೆ, ಇದರಿಂದ ಜಾತಿಗಳ ನಡುವಿರತಕ್ಕಂಥ ವೈಮನಸ್ಸು ಮತ್ತು ಕಂದಕಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ.
ಅಂದರೆ ನಾವು ಎಲ್ಲ ಜಾತಿಗಳಲ್ಲೂ ಬಡವರಿದ್ದಾರೆ, ಸಾಮಾಜಿಕವಾಗಿ ಮತ್ತು ಅದರಲ್ಲೂ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಎಲ್ಲರನ್ನೂ ಮೇಲೆತ್ತುವ ಪ್ರಯತ್ನ ಆಗಬೇಕಾಗತ್ತೆ. ಸೊ ಅದರಿಂದ ನಾವು ಇದರ ಮೂಲ ಉದ್ದೇಶ ಏನಾಗಿತ್ತು, ಅಜೆಂಡಾ ಏನಿತ್ತು, ಈ ಗಣತಿಯ ಅಜೆಂಡಾ ಏನಿತ್ತು ಅಂದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಷ್ಟು ಜನ ಯಾವ್ಯಾವ ಸಮುದಾಯದಲ್ಲಿ ಇದ್ದಾರೆ ಅನ್ನೋದಷ್ಟೇ. ಸೊ ಅಲ್ಲಿಗೆ ಇದು ಸೀಮಿತವಾಗಿರಬೇಕು ಸರ್. ಯಾಕಂದರೆ ವೈಜ್ಞಾನಿಕವಾಗಿ ಮಾಡಿ ಪ್ರತಿ ಹಂತದಲ್ಲೂ ಪರಿಶೀಲನೆ ಮಾಡಿ ಗಣತಿ ಮಾಡಿದ್ರೆ ಓಕೆ, ಆದರೆ ಬಹುತೇಕ ಅಂದರೆ ಕಾಂಗ್ರೆಸ್ನವರೇ ಇದನ್ನು ವಿರೋಧ ಮಾಡ್ತಿದ್ದಾರೆ. ಆದರೂ ಕೂಡ ಇದನ್ನು ಜಾರಿ ಮಾಡೋಕೆ ಹೊರಟಿರೋದು ಏನು ಸರ್? ಯಾರನ್ನಾರು ಓಲೈಕೆ ಮಾಡ್ಕೊಳ್ತಾರೆ ಅಲ್ಲ. ಇದು ಏನಾಗುತ್ತೆ, ಈ ವಿಚಾರ ಬಂದಂಥ ಸಂದರ್ಭದಲ್ಲಿ ಇದು ಚರ್ಚೆ ಆಗಬೇಕು. ಇದು ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು, ವಿಧಾನ ಪರಿಷತ್ತಿನಲ್ಲಿ ಚರ್ಚೆ ಆಗಬೇಕು. ಇವನ್ ಸಾರ್ವಜನಿಕವಾಗಿ ಹಲವಾರು ತಜ್ಞರ ಜೊತೆ ಅಥವಾ ಸಮಾಜದಲ್ಲಿ ಕಳಕಳಿ ಉಳ್ಳವರು ಅವ್ರ ಜೊತೆ ಚರ್ಚೆ ಆಗಬೇಕಾಗುತ್ತೆ. ಅದಕ್ಕೆ ಬಹುಶಃ ನನ್ನ ಅರ್ಥದಲ್ಲಿ ಈಗ ನಾವು ಪಾರ್ಲಿಮೆಂಟಲ್ಲಿ JPC ಅಂತ ಏನು ಹೇಳ್ತೀವಿ, ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅಂತ ಏನು ಹೇಳ್ತೀವಿ, ಅದೇ ರೀತಿ ಇಲ್ಲೂ ಒಂದು ಲೆಜಿಸ್ಲೇಟಿವ್ ಲೆಜಿಸ್ಲೇಟಿವ್ ಕಮಿಟಿ ಮಾಡಬೇಕಾಗುತ್ತೆ. ಇದಕ್ಕೆ ಕಮಿಟಿ ಮಾಡಬೇಕಾಗುತ್ತೆ. ಇದು ಆತುರದ ನಿರ್ಧಾರ ಸರಿ ಇಲ್ಲ ಅಂತ ನನ್ನ ಭಾವನೆ. ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲ, ಅದು ಸರಿ. ನಾನು ಹೇಳೋದು ಇದಕ್ಕೆ ದಿಢೀರಂತ ನಿರ್ಧಾರ ಮಾಡೋವಂಥದ್ದು ಆತುರದ ನಿರ್ಧಾರ ಬೇಕಿಲ್ಲ. ಸೊ ಎಲ್ಲರೂ ಒಂದೇ. ಈ ದಿನ ನಾವು ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದೊಂದು ಬಹಳ ಸುದಿನ ಅಂತಲೇ ಹೇಳಬೇಕಾಗುತ್ತೆ. ಯಾಕೆಂದರೆ ಸಾಂಕೇತಿಕವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು 1947ನೇ ಇಸ್ವಿನಲ್ಲಿ ಆಗಸ್ಟ್ 15ನೇ ತಾರೀಕು. ಆದರೆ ನಿಜವಾದ ಸಾಮಾಜಿಕ ಸ್ವಾತಂತ್ರ್ಯ ಬಂದಿದ್ದು ನಮ್ಮ ಸಂವಿಧಾನವನ್ನು ನಾವು ಅಳವಡಿಸ್ಕೊಂಡಾಗ ನವೆಂಬರ್ 26, 1949ನೇ ಇಸ್ವಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ನಮ್ಮ ಸಂವಿಧಾನ ಅಡಾಪ್ಟ್ ಆಗುತ್ತೆ. ಆದರೆ ಅದು ಜಾರಿಗೆ ಬಂದಿದ್ದು ಜನವರಿ 26, 1950ನೇ ಇಸ್ವಿನಲ್ಲಿ. ಹೀಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಬ್ಬ ಯುಗ ಪುರುಷ ಅಂತಲೇ ಹೇಳಬೇಕಾಗುತ್ತೆ. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಸಮುದಾಯದವರು ಒಗ್ಗಟ್ಟಾಗಿ ಒಂದೇ ರೀತಿ ಇರಬೇಕು ಅನ್ನುವ ಸಂಕಲ್ಪ ಪರಿಕಲ್ಪನೆ ಅವ್ರದ್ದಾಗಿರುತ್ತೆ. ಅದರಿಂದ ಅವರನ್ನು ಮಾನವತಾವಾದಿ ಅಂತ ಕೂಡ ಹೇಳ್ತೇವೆ. ಭಾರತ ರತ್ನ ಅಂಬೇಡ್ಕರ್ ಅವರು ಅವರ ಪರಿಕಲ್ಪನೆ ಏನಿತ್ತು ಅಂದರೆ ಸಾಮಾಜಿಕವಾಗಿ ಎಲ್ಲರಿಗೂ ಸಮಾನತೆ ಇರಬೇಕು. ಅದೇ ರೀತಿ ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದಂಥ ಧೀಮಂತ ನಾಯಕ. ಯಾಕೆಂದರೆ ಎಲ್ಲ ಸಮುದಾಯಗಳು, ಎಲ್ಲ ಹಿಂದುಳಿದ ವರ್ಗಗಳಿಗೂ ಕೂಡ ಸಾಮಾಜಿಕ ನ್ಯಾಯ ಒದಗಿಸಿಕೊಟ್ಟಂಥ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಇವತ್ತಿಗೂ ಕೂಡ ಪ್ರಸ್ತುತ. ಈ ಸಂವಿಧಾನವನ್ನು, ಈ ಮೂಲ ಸಂವಿಧಾನವನ್ನು ಬದಲಾವಣೆ ಮಾಡುವ ಯಾವುದೇ ವಿಚಾರ ಇಲ್ಲ. ಇದರ ಪರವಾಗಿ ಈ ಸಂವಿಧಾನದ ಬಗ್ಗೆ ಅಲ್ಲಿ ಇಲ್ಲಿ ಒಂದು ಅಪಪ್ರಚಾರ ಕೂಡ ನಡೀತು. ಯಾಕೆಂದರೆ ನರೇಂದ್ರ ಮೋದಿಯವರ ಸರ್ಕಾರ, ನೇತೃತ್ವದ ಸರ್ಕಾರ ಅವರಿಗೆ 303 ಲೋಕಸಭಾ ಸದಸ್ಯರ ಬಲವಿದ್ದಾಗಲೂ ಕೂಡ ಇದನ್ನು ಬದಲಾವಣೆ ಮಾಡಿಲ್ಲ. ಸೊ ಆ ರೀತಿ ಈಗ ಆ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ಅದರಿಂದ ಇವತ್ತು BR ಅಂಬೇಡ್ಕರ್ ಅವರಿಗೆ ನಾವೆಲ್ಲ ನಿಜವಾಗ್ಲೂ ಗೌರವ ಸಲ್ಲಿಸಬೇಕಾದ್ರೆ ಅವರ ತತ್ವ, ಸಿದ್ಧಾಂತ ಮತ್ತು ಮೂಲ ಉದ್ದೇಶವನ್ನು ನಾವು ಪರಿಪಾಲನೆ ಮಾಡಬೇಕಾಗುತ್ತೆ. ಯಾಕೆಂದರೆ ಅಂಬೇಡ್ಕರ್ ಅವರ ಸೇವೆ ಇದು ಒಂದು ನಿಸ್ವಾರ್ಥ ಸೇವೆ. ಅವರು ಭಾರತ ದೇಶಕ್ಕೆ ಕೊಟ್ಟಂಥ ಅದ್ಭುತವಾದಂಥ ಸಾಮಾಜಿಕ ಕೊಡುಗೆ. ಈ ಸಂದರ್ಭದಲ್ಲಿ ನಾವು ಅವ್ರನ್ನ ನೆನೆಯಬೇಕು. ಅದೇ ರೀತಿ ಇವತ್ತು ನಮ್ಮ ಸಂಸದರ ಕಚೇರಿಯಲ್ಲಿ ನಾವು ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಇವತ್ತು ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ಸೊ ಹೀಗಾಗಿ ಇದೊಂದು ಬಹಳ ಅದ್ಭುತ. ಯಾಕೆಂದರೆ ಭಾರತ ಒಂದು ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆ ಇದೆ. ಇವತ್ತಿಗೂ ಕೂಡ ಅಂಬೇಡ್ಕರ್ ಕೊಟ್ಟಂಥ ಈ ನಮ್ಮ ಸಂವಿಧಾನ ಗಟ್ಟಿಯಾಗಿದೆ, ಇನ್ನೂ ಗಟ್ಟಿಯಾಗುತ್ತೆ. ಇದರಿಂದ ಯಾಕೆಂದರೆ ಈ ಜನ್ಮದಿನೋತ್ಸವವನ್ನು ಆಚರಣೆ ಮಾಡತಕ್ಕಂಥ ಮೂಲ ಉದ್ದೇಶ ಅಂದರೆ ಯುವ ಪೀಳಿಗೆಗೆ ಅವರ ನಿಸ್ವಾರ್ಥ ಸೇವೆ, ಅವರು ಕೊಟ್ಟಂಥ ಸಾಮಾಜಿಕ ಕೊಡುಗೆಯನ್ನು ನೆನಪಿಸುವಂಥ ಕಾರ್ಯಕ್ರಮ. ಇವಾಗ ಏನಾಗಿದೆ, ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೇವೆ. ಅವರು ಏನು ಹೇಳಿದರು, ನಮ್ಮ
ದೇಶದಲ್ಲಿ ಯಾವುದೇ ಒಂದು ಜಾತಿ ಆ, ಭಿನ್ನಾಭಿಪ್ರಾಯ ಇರಬಾರ್ದು ಅಂತ. ಇವತ್ತು ನಮ್ಮ ಸಂವಿಧಾನ ಹೇಳುತ್ತೆ ನಾವು ಜಾತಿ ಬಗ್ಗೆ ಮಾತಾಡಬಾರ್ದು. ಸೊ ಆ ಸಂದರ್ಭದಲ್ಲಿ ಈ ಜಾತಿ ಗಣತಿ ಏನಕ್ಕೆ ಅಂತ ಗೊತ್ತಿಲ್ಲ. ಅಂದರೆ ಸಂವಿಧಾನ ಕೂಡ ಹಾಗೆ ಹೇಳುತ್ತೆ ನಾವು ಜಾತಿಗಳಿಗೆ ಯಾವುದೇ ಕೂಡ ಇದು ಕಂದಕವನ್ನು ನಾವು ಮಾಡಬಾರ್ದು ಅಂತ. ಅದರಿಂದ ಯಾವುದೇ ಒಂದು ಅದನ್ನು ಜನಭಿಪ್ರಾಯಕ್ಕೆ ಬಿಡಬೇಕಾಗುತ್ತೆ. ಯಾಕೆಂದರೆ ನಾವು ಯಾವಾಗಲೂ ಅಷ್ಟೇ ಇದು ಜಾತ್ಯತೀತ ರಾಷ್ಟ್ರ ಆಗಿರೋದ್ರಿಂದ ಜಾತಿ ಗಣತಿ ಹಾಗೆ ಯಾವುದೇ ಮಹತ್ವ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಯಾಕೆಂದರೆ ಇದು ಜಾತ್ಯತೀತ ರಾಷ್ಟ್ರ. ಸೊ ಜಾತ್ಯತೀತ ರಾಷ್ಟ್ರ ಅಂದರೆ ಎಲ್ಲರೂ ಒಂದೇ. ಸಾಮಾಜಿಕ ಹಿನ್ನೆಲೆ ಅಥವಾ ಶೈಕ್ಷಣಿಕ ಹಿನ್ನೆಲೆ ಅದು ಬೇರೆ. ಆದರೆ ಇದನ್ನು ಸಾಮಾಜಿಕ ಶೈಕ್ಷಣಿಕ ಗಣತಿಯ ಬಂದಂಥ ವಿವರಗಳನ್ನು ಜಾತಿಗೆ ಹೋಲಿಕೆ ಮಾಡಬಾರ್ದು, ಜಾತಿ ಹತ್ರ ತೆಗೆದುಕೊಂಡು ಹೋಗಬಾರ್ದು. ಸರ್, ಅಂದರೆ ಅವರ ಒಂದು ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಗುರುತಿಸುವ ನಿಟ್ಟಲ್ಲಿ ಇದನ್ನು ಮಂಡಿಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅಲ್ಲ, ಅದು ಸರಿ. ನಾನೇನು ಹೇಳೋದು ಅಂದರೆ, ಈಗ ನಮ್ಮ ಸಂವಿಧಾನ ಏನು ಹೇಳುತ್ತೆ, ನಾವು ಜಾತಿ ಎಲ್ಲ ಜಾತಿಗಳು ಒಂದೇ ಅಂತ ಹೇಳುತ್ತೆ. ಎಲ್ಲ ಜಾತಿಗಳು ಒಂದೇ ಅಂತ ಹೇಳಿದಾಗ ಜಾತಿ ಗಣತಿ ಹಾಕಬೇಕು ಒಂದು. ಎರಡನೇದೇನಾಗುತ್ತೆ, ಇದರಿಂದ ಜಾತಿಗಳ ನಡುವಿರತಕ್ಕಂಥ ವೈಮನಸ್ಸು ಮತ್ತು ಕಂದಕಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ನಾವು ಎಲ್ಲ ಜಾತಿಗಳಲ್ಲೂ ಬಡವರಿದ್ದಾರೆ, ಸಾಮಾಜಿಕವಾಗಿ ಮತ್ತು ಅದರಲ್ಲೂ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ. ಎಲ್ಲರನ್ನೂ ಮೇಲೆತ್ತುವ ಪ್ರಯತ್ನ ಆಗಬೇಕಾಗುತ್ತೆ. ಸೊ ಅದರಿಂದ ನಾವು ಇದರ ಮೂಲ ಉದ್ದೇಶ ಏನಾಗಿತ್ತು, ಅಜೆಂಡಾ ಏನಿತ್ತು, ಈ ಗಣತಿಯ ಅಜೆಂಡಾ ಏನಿತ್ತು ಅಂದರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಷ್ಟು ಜನ ಯಾವ್ಯಾವ ಸಮುದಾಯದಲ್ಲಿ ಇದ್ದಾರೆ ಅನ್ನೋದಷ್ಟೇ. ಸೊ ಅಲ್ಲಿಗೆ ಇದು ಸೀಮಿತವಾಗಿರಬೇಕು ಸರ್. ಯಾಕಂದರೆ ವೈಜ್ಞಾನಿಕವಾಗಿ ಮಾಡಿ ಪ್ರತಿ ಹಂತದಲ್ಲೂ ಪರಿಶೀಲನೆ ಮಾಡಿ ಗಣತಿ ಮಾಡಿದ್ರೆ ಓಕೆ. ಆದರೆ ಬಹುತೇಕ ಅಂದರೆ ಕಾಂಗ್ರೆಸ್ನವರೇ ಇದನ್ನು ವಿರೋಧ ಮಾಡ್ತಿದ್ದಾರೆ. ಆದರೂ ಕೂಡ ಇದನ್ನು ಜಾರಿ ಮಾಡಕ್ಕೆ ಹೊರಟಿರೋದು ಏನು ಸರ್? ಯಾರನ್ನಾರು ಹೋಲಿಕೆ ಮಾಡ್ಕೊಳ್ತಾರೆ ಅಲ್ಲ. ಇದು ಏನಾಗುತ್ತೆ, ಈ ವಿಚಾರ ಬಂದಂಥ ಸಂದರ್ಭದಲ್ಲಿ ಇದು ಚರ್ಚೆ ಆಗಬೇಕು. ಇದು ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು, ವಿಧಾನ ಪರಿಷತ್ತಿನಲ್ಲಿ ಚರ್ಚೆ ಆಗಬೇಕು. ಇವನ್ ಸಾರ್ವಜನಿಕವಾಗಿ ಹಲವಾರು ತಜ್ಞರ ಜೊತೆ ಅಥವಾ ಸಮಾಜದಲ್ಲಿ ಕಳಕಳಿ ಉಳ್ಳವರು ಅವ್ರ ಜೊತೆ ಚರ್ಚೆ ಆಗಬೇಕಾಗುತ್ತೆ. ಅದಕ್ಕೆ ಬಹುಶಃ ನನ್ನ ಅರ್ಥದಲ್ಲಿ ಈಗ ನಾವು ಪಾರ್ಲಿಮೆಂಟಲ್ಲಿ JPC ಅಂತ ಏನು ಹೇಳ್ತೀವಿ, ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಅಂತ ಏನು ಹೇಳ್ತೀವಿ, ಅದೇ ರೀತಿ ಇಲ್ಲೂ ಒಂದು ಲೆಜಿಸ್ಲೇಟಿವ್ ಕಮಿಟಿ ಮಾಡಬೇಕಾಗುತ್ತೆ. ಇದಕ್ಕೆ ಕಮಿಟಿ ಮಾಡಬೇಕಾಗುತ್ತೆ. ಇದು ಆತುರದ ನಿರ್ಧಾರ ಸರಿ ಇಲ್ಲ ಅಂತ ನನ್ನ ಭಾವನೆ. ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲ, ಅದು ಸರಿ. ನಾನು ಹೇಳೋದು ಇದಕ್ಕೆ ದಿಢೀರಂತ ನಿರ್ಧಾರ ಮಾಡೋವಂಥದ್ದು ಆತುರದ ನಿರ್ಧಾರ ಬೇಕಿಲ್ಲ. ಸೊ ಎಲ್ಲರೂ ಒಂದೇ.